ಗೈಸ್, ಇವತ್ತು ಬೆಳಿಗ್ಗೆ ನಮಗೆ ಹೆಸರು ಮಾಡಿದ್ದು ನಾನು ಟೀಗೆ. ನಿನ್ನೆಯ ತಿಂಡಿ ಇತ್ತು ಗೈಸ್, ಅದನ್ನು ಸ್ವಲ್ಪ ಫ್ರೈ ಮಾಡಿದ್ದು ತವಾದಲ್ಲಿ. ತುಂಬ ಒಳ್ಳೆ ಆಗ್ತದೆ ಆ ರೀತಿ ಮಾಡಿದರೆ. ಇವತ್ತು ನಮಗೆ ಬೇಳೆ ಸಾರು, ಕಟ್ ಮಾಡ್ತಾ ಇದ್ದೇನೆ ನೋಡಿ. ಸಾರು ಕೂಡ ಆಯಿತು ಒಂದು ಕಡೆಯಲ್ಲಿ. ಸಾರು ಇವತ್ತು ಸಾರು ಮತ್ತು ಫಿಶ್ ಫ್ರೈ ಅಂತ ಹೇಳಿ, ಅದಕ್ಕೋಸ್ಕರ ನಾನಿವತ್ತು ಬೆಳಿಗ್ಗೆ ಬೇಗನೆ ಸಾರು ಮಾಡಿದೆ, ತೊಗರಿಬೇಳೆ ಹಾಕಿ. ಗೈಸ್, ಈ ಒಂದು ಹಕ್ಕಿಯ ಗೂಡು ನೋಡಿ, ನಾವು ಬಾಸ್ಕೆಟ್ ಯಾವ ರೀತಿ ತಗೊಂಡು ಹೋಗ್ತೇವೆ ಅದೇ ರೀತಿ ಕಟ್ಟಿದೆ ನೋಡಿ, ಯಾವ ರೀತಿ ಇದೆ ಗೈಸ್ ನೋಡಿ. ಇವತ್ತು ಬಲೆ ಹಾಕಿದ್ರು, ಬಳೆಗೆ ಮೀನು ಸಿಕ್ಕಿದೆ ನೋಡಿ. ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗಿದೆ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಸ್ಯಾಟರ್ಡೆ. ಇವತ್ತು ಬೆಳಗ್ಗಿಂದ ಒಳ್ಳೆ ಬಿಸಿಲು ಉಂಟಾಯಿತು. ತುಂಬ ಸೆಕೆ ಅಂದರೆ ತುಂಬ ಸೆಕೆ ಆಗ್ತದೆ. ಇದು ಬೆಳಿಗ್ಗೆನೆ ಇದು ಬೇಸಿಗೆಗಾಲವ ಮಳೆಗಾಲವ ಅಂತ ಅನಿಸ್ತದೆ. ಹಾಗೆ ಇವತ್ತು ಅವನ ಮಗ ಶಾಲೆಗೆ ಹೋಗಲಿಲ್ಲ ಗೈಸ್. ಅವನಿಗೆ ಸ್ವಲ್ಪ ಶೀತ ಮತ್ತು ಜ್ವರ ಎಲ್ಲ ಬರ್ತಾ ಉಂಟು, ಹಾಗಾಗಿ ಕಲಿಸಲಿಲ್ಲ. ಇವತ್ತು ಹಾಫ್ ಡೇ ಅಲ್ಲ, ಮತ್ತು ಲೆಸನ್ ಏನು ಇವತ್ತಿಲ್ಲ ಅಷ್ಟೊಂದು. ಇದು ಮ್ಯಾಥ್ಸ್ ಮಾತ್ರ, ಮತ್ತೆಲ್ಲ ಇದು ಆ್ಯಕ್ಟಿವಿಟಿ ಇರೋದು. ಹಾಗಾಗಿ ನಾನು ಇವತ್ತು ಕಲಿಸಲಿಲ್ಲ. ಮತ್ತು ಮದ್ದು ತಗೊಂಡು ಬರುವ ಅಂತ, ಮತ್ತು ಜಾಸ್ತಿ ಆದರೆ ಮತ್ತು ಮಂಡೆ ಕೂಡ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ. ಹಾಗಾಗಿ ನಾನು ಇವತ್ತು ಕಲಿಸಲಿಲ್ಲ. ಹಾಗೆ ಈಗ ಹಸ್ಬೆಂಡ್ ಮತ್ತು ಅವನು ಮದ್ದಿಗೆ ಹೋಗಿದ್ದಾರೆ ಬೀಸರೂಡಿಗೆ. ಹಾಗೆ ಗೈಸ್, ಇವತ್ತು ಬೆಳಿಗ್ಗೆ ನಾನು ಇದು ಮಾಡಲಿಕ್ಕೆ, ಸೇಮಿಗೆ ಮಾಡಲಿಕ್ಕೆ ಅಕ್ಕಿ ನೆನೆ ಹಾಕಿದ್ದೆ. ಇವತ್ತು ಸೇಮಿಗೆ ಮತ್ತು ಚಿಕನ್ ಮಾಡುವ ಅಂಥೇಳಿ, ಮತ್ತು ಸ್ವಲ್ಪ ಕಬಾಬ್ ಮಾಡುವ ಅಂಥೇಳಿ ಮೊನ್ನೆಯಿಂದ ಹೇಳ್ತಾ ಇದ್ದಾನೆ ಮಗ. ಮತ್ತು ನಾನು ಸ್ಯಾಟರ್ಡೆ ಬರಲಿ ಅಂತೇಳಿ ನಾನು ಕಾಯ್ತಾ ಇದ್ದೆ. ಅಂದರೆ ಸಂಡೆಗೆ ಸ್ವಲ್ಪ ಈಸಿ ಆಗ್ತದೆ, ನಾಳೆ ಚರ್ಚಿಗೆಲ್ಲ ಹೋಗ್ಲಿಕ್ಕೆ ಇರುವಾಗ. ಮತ್ತು ರಿಟರ್ನ್ ಬಂದು ಒಂದು ಮಾಡುವ ಇದು ಇರೋದಿಲ್ಲ, ಮಾಡಿ ಇವತ್ತೇ ಹೋದರೆ. ಹಾಗೆ ಎನಿಸಿದ್ದೇನೆ ಆ ರೀತಿ ಮಾಡುವ ಅಂತೇಳಿ, ಮತ್ತು ನೋಡುವ ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ. ಹಾಗೆ ಇವತ್ತಿಗೆ ಮಧ್ಯಾಹ್ನಕ್ಕೆ ಮೀನು ಫ್ರೈ ಮತ್ತು ಸಾರು ಮಾಡಿದ್ದೇನೆ. ಮತ್ತು ನಿನ್ನೆ ಸ್ವಲ್ಪ ಪದಾರ್ಥ ಉಂಟು, ಅದು ಬೆಕ್ಕಿಗೆ ಮತ್ತು ನಾಯಿಗೆ ಕರೆಕ್ಟ್ ಆಗ್ತದೆ. ಇದು ಬೂತಾಯಿದ್ದು. ನಮಗೆ ಇವತ್ತು ಬೆಳಿಗ್ಗೆ ಟೀಗೆ ಹೆಸರು ಮಾಡಿದ್ದೆ ಗೈಸ್. ಅದು ಮತ್ತು ತಿಂಡಿಯನ್ನು ಮಾಡಲಿಲ್ಲ. ಇವತ್ತು ಕೂಡ ಎದ್ದೇಳುವಾಗ ಲೇಟ್, ಹಾಫ್ ಆನ್ ಅವರ್ ಲೇಟೇ ನಿನ್ನೆ. ಹಾಗೆ ಇವತ್ತು ಸ್ಕೂಲಿಗೆ ಅಂದರೆ ಟಿಫಿನ್ ಇಲ್ಲ, ಮತ್ತು ನನಗೆ ಸ್ಕೂಲಿಗೆ ಹೋಗೋದಿಲ್ಲ ಅಂತೇಳಿ ಗೊತ್ತಿರಲಿಲ್ಲ. ಮತ್ತು ಅವನಿಗೆ ಎದ್ದ ನಂತರ ಗೊತ್ತಾದದ್ದು ಅವನಿಗೆ ಜ್ವರ ಬರ್ತದೆ ಮತ್ತು ಶೀತ ಆಗಿದೆ ಅಂತೇಳಿ. ಹಾಗೆ ಮತ್ತು ನಾನು ಸ್ಯಾಟರ್ಡೆ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಎದ್ದದ್ದು, ಟಿಫಿನ್ ಇಲ್ಲ ಅಂತೇಳಿ. ಹಾಗೆ ಸಾರು ಆಯಿತು ಗೈಸ್. ಇನ್ನು ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಯಿತು. ಇನ್ನುಂಟು ಗೈಸ್ ನೋಡಿ, ಇದಕ್ಕೆ ಅಲಂಕ್ ಅಂತ ಹೇಳ್ತಾರೆ, ನನಗೆ ಬೇರೆ ಭಾಷೆಯಲ್ಲಿ ಎಂತ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಮತ್ತು ಇದು ನೋಡಿ ಸಿಲ್ವರ್ ಫಿಶ್. ಇದು ನಿನ್ನೆ ಬಲೆ ಹಾಕಿದ್ರಲ್ಲ, ಸೊ ಹಾಗೆ ಸಿಕ್ಕಿತ್ತು. ನಾನು ತೋರಿಸ್ತೇನೆ ನಿಮಗೆ ನೋಡಿ ಗೈಸ್. ನಿನ್ನೆ ಹಾಕಿದ ಬಲೆ ಇದು, ನಿನ್ನೆ ನೈಟ್ ನೋಡಿ. ಜೀವ ಇದೆ ಗೈಸ್, ಹಾರ್ತದೆ ಅಲ್ಲಲ್ಲಿ ಬಲೆಯಲ್ಲಿ. ಇದು ಬೇರೆ ಬಲೆವೇ, ಹೋದ ವರ್ಷ ತಂದಿಟ್ಟದ್ದು. ಹಾಗೆ ಅದಕ್ಕೆ ಹಾಕಿದ್ದಾರೆ ಅವರು ಆ ಬಲೆಗೆ ಬಿದ್ದಿದೆ ಇವತ್ತು. ಮೊನ್ನೆ ಎಂತ ಕೂಡ ಇರಲಿಲ್ಲ, ಮೊನ್ನೆ ಒಂದು ಸಲ ಹಾಕಿದ್ರು, ಆಗ ಎಂತ ಕೂಡ ಇರಲಿಲ್ಲ. ಈಗ ನೋಡಿ ಜೀವನೇ ಇದೆ. ಇದು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಗೈಸ್, ಅದರ ಮುಳ್ಳು ಸ್ವಲ್ಪ ಚೂಪಾಗಿದೆ. ಹಾಗೆ ತೆಗೆದೆಲ್ಲ ಬಟ್ಟೆಗೆ ಹಾಕ್ತಾ ಇದ್ದಾರೆ. ನಮ್ಮ ಬಿಲ್ಲ ನೋಡಿ ಕಾಯ್ತಾ ಇದ್ದಾಳೆ ಮೀನಿಗೆ, ಯಾವಾಗ ಹಾಕ್ತಾರ ಅಂತೇಳಿ ನೋಡುದು. ಹಾಗೆ ಗೈಸ್, ಇದನ್ನು ಇಷ್ಟನ್ನೀಗ ಫ್ರೈ ಮಾಡುವ, ನಮಗೆ ಮಧ್ಯಾಹ್ನಕ್ಕೆ ಸಾಕು ಇದು. ನಾನಿಲ್ಲಿ ಚಿಕನಿಗೆ ಮಸಾಲೆ ಹಾಕಿದ್ದೇನೆ ಗೈಸ್ ಗ್ರೈಂಡರಿಗೆ. ನನ್ನ ಸಾರು ಆಯಿತು ಗೈಸ್ ನೋಡಿ. ನಾನು ತುಂಬ ಮಾಡಿದ್ದೇನೆ ಸಾರು. ಇದು ನಮಗೆ ಮಧ್ಯಾಹ್ನಕ್ಕೆ ಅಮ್ಮನಿಗೆ ಮತ್ತು ನನಗೆ ಅಂತ ಇಬ್ಬರಿಗೆ ಇಟ್ಟದ್ದು. ಮತ್ತು ನಾನಿಲ್ಲಿ ಸಪ್ರೇಟ್ ಇಟ್ಟಿದ್ದೇನೆ, ಸ್ವಲ್ಪ ಆರಲಿ ಅಂತೇಳಿ ಇಟ್ಟಿದ್ದೇನೆ. ಇದು ನಾಳೆಗೆ ನಾನು ಇವತ್ತೇ ಮಾಡಿ ಇಡೋದು ಫ್ರಿಜ್ಜಲ್ಲಿ, ಅಂದರೆ ನಾಳೆ ಪೂಜೆ ಆಗಿ ಬರುವಾಗ ಲೇಟ್ ಆಗ್ತದೆ. ನಾಳೆ ಫೋರ್ಕ್ ಮಾಡುವ ಅಂತ, ಫೋರ್ಕ್ ಜೊತೆ ಸಾರಿದ್ರೆ ತುಂಬ ಒಳ್ಳೆ ಆಗ್ತದೆ. ಹಾಗೆ ಫೋರ್ಕ್ ಮಾಡುವಾಗಲೇ ಲೇಟ್ ಆಗ್ತದೆ, ಅದಕ್ಕೋಸ್ಕರ ಸಾರು ಇವತ್ತೇ ಮಾಡಿ ನನಗೆ ಮತ್ತು ಅಮ್ಮನಿಗೆ ಮಧ್ಯಾಹ್ನಕ್ಕೆ ಇಟ್ಟಿದ್ದೆ. ಹಸ್ಬೆಂಡ್ ಅವರು ಇಲ್ಲ, ನಾದಿನಿ ಮನೆ ಹೋಗಿದ್ದಾರೆ.
ಸೊ ಅಲ್ಲಿ ಊಟ ಮಾಡ್ಕೊಂಡು ಬರುವಾಗ ಹಾಗೆ ನನಗೆ ಮತ್ತು ಅಮ್ಮನಿಗೆ ಮಾತ್ರ ಇಷ್ಟು ಸಾರು ಸಾಕು, ಸ್ವಲ್ಪ ಇದೆ. ಮತ್ತು ನೈಟಿಗೆ ಚಿಕನ್ ಅಲ್ವಾ ಗೈಸ್. ನೋಡಿ, ಮೀನು ಫ್ರೈ, ಸಾರು, ಉಪ್ಪಿನಕಾಯಿ. ಇದು ಮಾವಿನಕಾಯಿ ಕೊಚ್ಚಿ ಮಾಡಿದ ಉಪ್ಪಿನಕಾಯಿ. ಅದು ಒಳ್ಳೆ ಅಂದರೆ ಇವತ್ತು ಒಳ್ಳೆ ಬಿಸಿಲಿತ್ತು ಗೈಸ್, ಮೋಡ ಎಂಬುದೇ ಇರಲಿಲ್ಲ. ಹಾಗೆ ಪಾತ್ರೆಗಳೆಲ್ಲ ನಾನು ಹೊರಗೆ ಟ್ಯಾರಿಸ್ನ ಸ್ಟೆಪ್ ಮೇಲೆ ಹಾಕಿ. ಇವತ್ತು ಒಳ್ಳೆ ಗಾಳಿ ಗೈಸ್, ತುಂಬ ಒಳ್ಳೆ ಗಾಳಿ ಬರ್ತಾ ಉಂಟು, ಮೋಡವೇ ಇಲ್ಲ ಇವತ್ತು. ಅಮ್ಮನವರೆಲ್ಲ ಪೂಜೆಗೆ ಹೋದರು. 2:45 ಆಗ್ತಾ ಬಂದು ವೇಟಿಂಗ್ ಇವಾಗ. ಇವಳು ನೋಡಿ, ಇವಳ ನಿನ್ನ ಅಮ್ಮ ಬಂದು ಕಟ್ತಾರೆ ಮತ್ತು ಸಂಜೆ. ಇನ್ನೊಬ್ಬಳು ಬರಬೇಕಷ್ಟೇ. ಇದು ತೆಂಗಿನಕಾಯಿ ಹಾಲು ಎಲ್ಲ ಇದು ಮಾಡಿ ರೆಡಿ ಮಾಡಿ ಆಯಿತು ಚಿಕನಿಗೆ. ಇನ್ನು ಚಿಕನ್ ಒಂದು ಬಂದರೆ ಆಯಿತು ಗೈಸ್. ನಾನು ಇಲ್ಲಿ ಕಡುಬು ಬೇಯಲಿಕ್ಕೆ ಇಟ್ಟಿದ್ದೇನೆ, ಸೇಮಿಗೆ ಮಾಡಲಿಕ್ಕೆ. ಇದು ಒಲೆಯಲ್ಲಿ ಇಟ್ಟದ್ದು. ಹಾಗೆ ಆಗಲಿಲ್ಲ ಟೈಮು, ಇನ್ನೂ ಒಂದು ಅರ್ಧ ಗಂಟೆ ಆದರೂ ಬೇಕು ಚೆನ್ನಾಗಿ ಬೇಯಲಿ ಅಂತ. ಅದು ತುಂಬ ಗಾಳಿ ಉಂಟು ಗೈಸ್, ಗಾಳಿಗೆ ಉಂಟಲ್ಲ ಇದು ಬೆಂಕಿ ನಿಲ್ಲುವುದಿಲ್ಲ, ಅದು ಉರಿಯುವುದಿಲ್ಲ, ಅಲ್ಲಲ್ಲೇ ಇದಾಗಿ ಹೋಗ್ತದೆ. ಹಾಗಾಗಿ ಸ್ವಲ್ಪ ಹೊತ್ತು ಜಾಸ್ತಿ ಬಿಡುವ ಅಂತೇಳಿ. ಇವತ್ತು ಯಾರಿಲ್ಲ ಸೇಮಿಗೆ ಒತ್ತಲಿಕ್ಕೆ, ನಾನೇ ಒತ್ತಿ ನಾನೇ ಕೆಳಗೆ ಪ್ಲೇಟ್ ಇಟ್ಕೊಳ್ಬೇಕು. ಅಮ್ಮನವರು ಕೂಡ ಪೂಜೆಗೆ ಹೋದರು, ಹಾಗೆ ಯಾರಿಲ್ಲ. ಹಾಗೆ ಚಿಕನ್ ಇನ್ನು ತಂದಾಕಬೇಕು. ಅವರು ನೇಬರ್ಸ್ ಅವರು ಈಗ ಹಾಲು ಕೊಡಲಿಕ್ಕೆ ಹೋಗ್ತಾರೆ ಡೈರಿಗೆ. ಆಗ ಅವರ ಹತ್ರ ತರಲಿಕ್ಕೆ ಹೇಳಬೇಕು. ಮಾಡಿಡಲಿಕ್ಕೆ ಹೇಳಿದ್ದಾರೆ ಚಿಕನ್ ಹಸ್ಬೆಂಡ್. ಅಲ್ಲಿಂದ ತಗೊಂಡು ಬಂದರೆ ಆಯಿತು ಅಂಗಡಿಯಿಂದ. ಆನಂತರ ಮತ್ತೆ ಕಡ್ದೆಲ್ಲ ಇಟ್ಟದ್ದರಿಂದ ಒಂದು ಟೆನ್ಷನ್ ಇಲ್ಲ. ಇನ್ನು ಬೇಗ ಬೇಗ ಸೇಮಿಗೆ ಮಾಡಿ ಬೇಗ ಪದಾರ್ಥ ಮಾಡಿದರೆ ಒಂದು 5-5:30 ಒಳಗೆ ಎಲ್ಲ ಕೆಲಸ ಮುಗಿಸಿ ಆಗಬೇಕು. ಗುಡಿಸೋದು ಒರೆಸೋದು ಹೊರಗೆದ್ದೆಲ್ಲ ಫಿನಿಶ್ ಆಗಬೇಕಂತೇಳಿ ಇದ್ದೇನೆ. ನೋಡುವ ಏನಾಗ್ತದೆ ಅಂತೇಳಿ. ನೋಡಿ ಗೈಸ್, ನಾನು ತೊಂದರೆನಲ್ಲಿ ಇಟ್ಟಿದ್ದೇನೆ, ಬೆಂಕಿ ಕೂಡ ಆಗ್ತಾ ಉಂಟು. ಅದು ಗಾಳಿ ಉಂಟು ಗೈಸ್, ಬೆಂಕಿ ಉರಿಯೋದಿಲ್ಲ. ದಾರಿ ಏನು ಒಳ್ಳೆಯದಿಲ್ಲ ಗೈಸ್, ಎಲ್ಲಿಗೂ ಹೋಗ್ಲಿಕ್ಕೂ ಆಗೋದಿಲ್ಲ. ಇವಾಗ ಮಳೆ ಎಲ್ಲ ಬಂದು, ಮಳೆಗಾಲದಲ್ಲಿ ನಮ್ಮ ದಾರಿಗಳೆಲ್ಲ ಅಷ್ಟಕ್ಕಷ್ಟೇ. ನಮ್ಮ ಕರು ನೋಡಿ ನೋಡಿ, ಇವಳು ಚಿಕ್ಕವಳು, ಅವಳು ದೊಡ್ಡವಳು. ಆದರೆ ಜೋರು ಇವಳು, ತುಂಬ ಜೋರು. ಅವಳು ದೊಡ್ಡವಳಾದರೆ ಪಾಪ, ಚಿಕ್ಕವಳು ತುಂಬ ಜೋರು. ಚಿಕ್ಕವಳ ಅಮ್ಮ ಇವಳು ತುಂಬ ಪಾಪ, ಅದು ತುಂಬ ಜೋರು. ಅದರ ಹತ್ತಿರ ಅಮ್ಮ ಬಿಟ್ಟರೆ, ಹಸ್ಬೆಂಡ್ ಬಿಟ್ಟರೆ ಮತ್ತೆ ಯಾರಿಗೂ ಆಗೋದಿಲ್ಲ. ತುಂಬಾ ಜೋರು ಗೈಸ್ ಅವಳು. ನಮ್ಮನ್ನೆಲ್ಲ ಒಂದು ನೋಡಲಿಕ್ಕೆ ಬಿಡೋದಿಲ್ಲ, ದೂರದಿಂದ ಹೋದರೂ ಅಟ್ಟಿಸ್ಕೊಂಡು ಬರ್ತಾಳೆ. ಇವಳಾದರೆ ಪಾಪ ನೋಡಿ, ಇವಳದ್ದು ಇದು ಫಸ್ಟ್ ಕಾರು. ಇವಳದ್ದಾದರೆ ತುಂಬ ಆಗಿದೆ. ಆದರೆ ಇವಳು ಅವಳ ಮಗಳು, ಆದರೆ ಅದು ಗಿಡ್ಡ ಜಾತಿ ಮಾತ್ರ ಅಲ್ವಾ. ಅವಳು ಗಿಡ್ಡ ಜಾತಿ, ಉದ್ದ ಜಾತಿ ಅಲ್ಲ. ಆದರೆ ತುಂಬ ಪಾಪ ಗೈಸಿ ಇವಳು. ಓಡುದೆ, ಅಮ್ಮ ಚೂರು ಬಿಡಲಿಕ್ಕಿಲ್ಲ. ಮತ್ತು ಇವರು ನೋಡಿ, ಕಷ್ಟ ಸುಖ ಮಾತಾಡ್ತಾರೆ ನಿಂತ್ಕೊಂಡು ಅಲ್ವಾ. ನೋಡಿ, ಇವಳು ಹೀಗೆ ಮುಟ್ಲಿಕ್ಕೆಲ್ಲ ಸಿಗ್ತಾಳೆ. ಇವಳು ಭಾರಿ ಜೋರಂದರೆ ನೋಡಿ, ಇಲ್ಲೆಲ್ಲೇ ಮುಖ ತಿರುಗಿಸ್ತಾಳೆ. ಆದರೆ ಇವಳು ಹಾಗೆ ಎಲ್ಲ ಸಿಗ್ತಾಳೆ. ಈ ರೀತಿ ಇದು ತೆಂಗಿನ ಗರಿ ಕಟ್ಟಿಟ್ಟದ್ದು, ಅಂದರೆ ಮಳೆಗೆ ಗಾಳಿ ಈಚೆ ಒಳಗೆ ಗಾಳಿ ಮಳೆ ಬೀಳದಾಗೆ ಕವರ್ ಮಾಡಿದ್ದು ಸುತ್ತಲೂ. ನೋಡಿ, ಗುಡು ಆಗ್ತದೆ ಗೈಸ್. ಮಳೆ ಬರ್ತದ ಏನೋ ಸಂಜೆ ಹೊತ್ತಲ್ಲಿ. ಇವತ್ತು ಶನಿವಾರ, ಮಳೆಯದ್ದು ಹೇಳಲಿಕ್ಕಾಗೋದಿಲ್ಲ ಯಾವ ರೀತಿ. ಇನ್ನು ಸಂಜೆಗೆ ಅಂತೇಳಿ, ಸಂಜೆದ್ದು ಯಾವಾಗಲೂ ಹೀಗೇನೆ. ಇನ್ನು ಇವಳನ್ನೊಬ್ಬಳನ್ನು ಕಟ್ಟಬೇಕು. ಇವಳು ಕೂಡ ತುಂಬ ಪಾಪ ಗೈಸ್.
ಇವಳ ತಂಗಿಯನ್ನು ಎಲ್ಲಿ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಅಮ್ಮ ಬಿಟ್ಟಿದ್ದಾರೆ ಕಾಣಬೇಕು. ಹಾಗೆ ಇಲ್ಲದ್ರೆ ಇವರಿಬ್ಬರು ಒಟ್ಟಿಗೆ ಇರೋದು. ಇನ್ನೊಂದು ಕಪ್ಪಿದ್ದು ಉಂಟಲ್ಲ, ಅವಳು ಮತ್ತು ಇವಳು ಕೂಡ ತುಂಬ ಪಾಪ. ಗೈಸ್, ಇವರು ಶೆಕೆ ಅಲ್ವಾ, ಈಗ ತುಂಬ ತುಂಬ ಬಿಸಿಲಲ್ವಾ, ಹಾಗಾಗಿ ಇವರು ಕೂಡ ಮೇಯುವುದಿಲ್ಲ, ಅಲ್ಲೇ ಸುಮ್ಮನೆ ಮಲಗ್ತಾರೆ. ಹಾಗೆ ಅಮ್ಮ ಅಲ್ಲಲ್ಲಿ ಕಟ್ಟಿ ಹಾಕುದು. ಅಂದರೆ ಅವುಗಳಿಗೆ ಬಿಸಿಲಿಗೆ ಆಗುದಿಲ್ಲ, ಅಷ್ಟೊಂದು ಬಿಸಿಲುಂಟು, ತಡೆಯಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈಗ ಮೇಯುವುದು ಕೂಡ ಇಲ್ಲ. ಹಾಗೆ ಸ್ವಲ್ಪ ನೆರಳಿದ್ದ ಜಾಗದಲ್ಲಿ ಅಮ್ಮ ಕಟ್ತಾರೆ. ಗೈಸ್, ಫೈನಲಿ ಚಿಕನ್ ತಂದ್ರು ಅವರು. ಕ್ಲೀನಲ್ಲಿ ಎಲ್ಲ ಮಾಡಿ ಆಯಿತು ನಂದು. ನೋಡಿ, ಇನ್ನು ಬೇಯಿಸ್ಲಿಕ್ಕೆ ಟೊಮೆಟೊ ಮತ್ತು ಕಾಯಿ ಮೆಣಸು ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಎಣ್ಣೆ ಮತ್ತು ಇದು ಮೆಂತೆ, ಇಷ್ಟನ್ನು ನಾನು ತಗೊಂಡಿದ್ದೇನೆ. ಇನ್ನು ಬೇಯಿಸ್ಲಿಕ್ಕೆ ಇಡುವ. ಗೈಸ್ ನೋಡಿ, ಸ್ವಲ್ಪ ಚಿಕನನ್ನು ನಾನಿಲ್ಲಿ ಕಬಾಬಿಗೆ ತೆಗೆದಿಟ್ಟಿದ್ದೇನೆ. ಒಂದು 12-13 ಪೀಸ್ ಚಿಕ್ಕದು. ಇದು ಎಲುಬು ಇದರಲ್ಲಿ ಕಡಿಮೆ, ಒಂದು 4 ಇದೆ ಅಷ್ಟೇ, 4-5. ಮತ್ತೆಲ್ಲ ಮಾಂಸದ ಪೀಸೆ. ನನ್ನ ಮಗನಿಗೆ ಮಾಂಸದ ಪೀಸ್ ಅಂದರೆ ತುಂಬ ಇಷ್ಟ. ಎಲುಬಿಗಿಂತ ಈ ಥರ ಚಿಕ್ಕ ಕಬಾಬ್ ಮಾಡೋದ್ರಲ್ಲಿ ಅವನಿಗೆ ಇಷ್ಟೇ ಚಿಕ್ಕ ಆಗಬೇಕು, ಆಗ ತುಂಬ ಖುಷಿ ಆಗ್ತದೆ. ದೊಡ್ಡದಾದರೆ ಇದು ತಿನ್ನೋದು ಕಡಿಮೆ, ದೊಡ್ಡ ಪೀಸ್ ಆದರೆ. ಚಿಕ್ಕದು ಮಾಡಿದರೆ ಅವನಿಗೆ ತುಂಬ ಇಷ್ಟ. ಹಾಗೆ ಇದನ್ನೀಗ ಮ್ಯಾಗ್ನೇಟ್ ಮಾಡುವ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತೇನೆ ಗೈಸ್. ಸ್ವಲ್ಪ ಅದರಲ್ಲಿ ಜಾಸ್ತಿ ಉಪ್ಪು ಕೂಡ ಇರ್ತದಲ್ಲ ಇದರಲ್ಲಿ, ಮತ್ತು ಇದರಲ್ಲಿ ಅದರ ಮಸಾಲದಲ್ಲಿ ಕೂಡ ಇರ್ತದೆ. ಹಾಗಾಗಿ ನಾನು ಸ್ವಲ್ಪ ಹಾಕ್ತೇನೆ, ಇಲ್ಲದ್ರೆ ಜಾಸ್ತಿ ಆಗ್ತದೆ. ಆಮೇಲೆ ಇದು ಮೊಟ್ಟೆದು ವೈಟ್ ಮಾತ್ರ, ಎಲ್ಲ ಹಾಕೋದಿಲ್ಲ, ವೈಟ್ ಮಾತ್ರ ಹಾಕೋದು. ಕೆಲವರು ಎಲ್ಲೋ ಫುಲ್ ಹಾಕಿ ಮಿಕ್ಸ್ ಮಾಡ್ತಾರೆ, ನಾನು ಅದು ಹಾಕೋದಿಲ್ಲ, ಖಾಲಿ ವೈಟ್ ಮಾತ್ರ. ಮತ್ತು ಒಂದು ಲಿಂಬೆಹಣ್ಣು. ಇದು ಫುಲ್ ಹಾಕೋದಿಲ್ಲ, ಹಾಫ್, ಅದು ಸ್ವಲ್ಪ ಅಲ್ವಾ, ಮತ್ತು ಹುಳಿ ಆಗ್ತದೆ ಮತ್ತು ಜಾಸ್ತಿ ಆದರೆ. ಎಷ್ಟು ಬೇಕು ಅಷ್ಟು. ಉಪ್ಪು ಲಾಸ್ಟಿಗೆ ನೋಡಿ, ಅದಕ್ಕಿಂತ ಮೊದಲು ಹಾಕ್ಲಿಕ್ಕೆ ಹೋಗಬೇಡಿ, ಜಾಸ್ತಿ ಆದರೆ ಮತ್ತು ಅದು ಕೂಡ ಕಷ್ಟ. ಈಗ ಕಾರ್ನ್ಫ್ಲವರ್ ನಾನು ಚಿಕ್ಕ ಸ್ಪೂನಲ್ಲಿ 1.5 ಸ್ಪೂನನ್ನು ಹಾಕ್ತಾಯಿದ್ದೇನೆ. ಜಾಸ್ತಿ ಆಗೋದಿಲ್ಲ, ಇಲ್ಲಾಂದರೆ ಕೋಟಿಂಗಲ್ಲಿ ಅದೇ ದಪ್ಪವಾಗಿ ಸಿಗ್ತದೆ, ಅದಕ್ಕೆ ನಾನು ಜಾಸ್ತಿ ಹಾಕ್ಲಿಕ್ಕೆ ಹೋಗೋದಿಲ್ಲ. ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್, ಇದರಲ್ಲಿ ಖಾಲಿ ಆಗಿದೆ, ಸ್ವಲ್ಪ ಇರೋದು ಇದರಲ್ಲಿ ಇಲ್ಲ. ನಾನಿಲ್ಲಿ 7 ಸ್ಪೈಸಿ ಅವರದ್ದು ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೇನೆ. ಮೊನ್ನೆ ಗೋಬಿ ಮಾಡಿಗೆ ತಂದಿದ್ದೆ ಅಲ್ಲ ಗೈಸ್, ಅದೇ. ಸ್ವಲ್ಪ ಜಾಸ್ತಿ ಹಾಕೋದಿಲ್ಲ, ಒಂದು ಕಲರಿಗೋಸ್ಕರ ಅಷ್ಟೇ, ಮತ್ತು ಅದು ಕೂಡ ಜಾಸ್ತಿ ಖಾರ ಆಗ್ತದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ ಗೈಸ್. ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ಇದನ್ನು ಹಾಕಿದರೆ ಗೈಸ್ ನೋಡಿ, ಸೇಮಿಗೆ ಆಗಿದೆ. ಚಿಕನ್ ಕರಿ ಕೂಡ ಆಯಿತು ನೋಡಿ, ಚಿಕನ್ ಕರಿ ಕೂಡ ಆಗಿದೆ. ಇನ್ನು ನೈಟ್ ನಮಗೆ ಬ್ಯಾಟಿಂಗ್. ಇದು ಕಬಾಬ್ ಒಂದು ಮಾಡಲಿಕ್ಕೆ ಉಂಟು. ಇದಕ್ಕೆ ನಾನು ಆಗ ಹಾಕಿ ನಿಮಗೆ ತೋರಿಸಿದ್ದೆ ಅಲ್ಲ ಗೈಸ್, ಕಾರ್ನ್ಫ್ಲವರ್, ಲಿಂಬೆ ರಸ, ಮತ್ತು ಮೊಟ್ಟೆದ್ದು ವೈಟ್, ಮತ್ತು ಜಿಂಜರ್ ಗಾರ್ಲಿಕ್ ಇದೆಲ್ಲ ಹಾಕಿ ಆದ ನಂತರ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಎರಡನ್ನು ಕಟ್ ಮಾಡಿ ಮಿಕ್ಸ್ ಮಾಡಿ ಕಳಿಸಿಡ್ತೇನೆ. ಮತ್ತು ಕಲಸಿ 1-2 ಗಂಟೆ ಇಡ್ತೇನೆ, ಆಮೇಲೆ ಎಣ್ಣೆಯಲ್ಲಿ ಬಿಡುತ್ತೆ. ಈಗ ಗಂಟೆ 5 ಆಯ್ತಲ್ಲ, 4 ಮುಕ್ಕಾಲಕ್ಕೆ ಕಲಸಿಟ್ಟದ್ದು. 4 ಮುಕ್ಕಾಲಕ್ಕೆ ಕಲಸಿಟ್ರೆ 5 ಗಂಟೆ ಆಯಿತು.
ಗಂಟೆ, ಇನ್ನು ಒಂದು 7-8 ಗಂಟೆ ಆಗುವಾಗ ಇದು ಸರಿ ಆಗ್ತದೆ. ಅಂದರೆ ಎಂತ ಫ್ರೈ ಮಾಡಲಿಕ್ಕೆ ನೋಡಿ ಗೈಸ್. ಫೈನಲಿ ಸೇಮಿಗೆ ಕೂಡ ಮತ್ತು ಚಿಕನ್ ಕರಿ ಕೂಡ ಫೈನಲಿ ಆಯಿತು. ನಾನು 5 ಗಂಟೆ ಒಳಗೆ ಆಗಬೇಕಂತ ಎನಿಸಿದೆ. 5 ಗಂಟೆ ಆಗುವಾಗ ಹೇಗಾದರೂ ಆಗಿ ಮುಗಿಸ್ಬೇಕಂತ ಎನಿಸಿದೆ. 5 ಗಂಟೆಗೆ 5 ನಿಮಿಷ ಇರುವಾಗಲೇ ಎಲ್ಲ ಕೆಲಸ ಆಯಿತು. ಎಲ್ಲ ಕೆಲಸ ಅಂದರೆ ಸೇಮಿಗೆದ್ದು ಚಿಕನ್ ಇದ್ದಾಯಿತು, ಮತ್ತು ಇನ್ನು ಗುಡಿಸಿ ಒರೆಸಿದ್ರೆ, ಮತ್ತು ಹೊರಗಡೆ ಎಲ್ಲ ಕ್ಲೀನಿಂಗ್ ಆಯಿತು. ಗುಡಿಸಿ ಒರೆಸಿದ್ರೆ, ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿದರೆ ಮತ್ತೆ ಅಲ್ಲಿಗೆ ನನ್ನ ಕೆಲಸ ಆಯಿತು. 5:15 ಆಗುವಾಗ ಎಲ್ಲ ಕೆಲಸ ಮುಗಿಸಿ ಸ್ನಾನಕ್ಕೆ ಹೋಗ್ಬೇಕಂತ ಎನಿಸಿದ್ದೇನೆ. ನೋಡಬೇಕೆಂತ ಆಗ್ತದೆ ಅಂತೇಳಿ. ಮಗ ಇನ್ನೂ ಕೂಡ ಬರಲಿಲ್ಲ, ಇನ್ನು ಬರಬೇಕಷ್ಟೇ. ಅವನು ಬರುವಷ್ಟಕ್ಕೆ ಎಲ್ಲ ಕೆಲಸ ಆಗಿ ಫಿನಿಶ್ ಆಗಿ, ಮತ್ತು ಅವನಿಗೆ ಸ್ನಾನ ಮಾಡಿಸಲ್ಲ, ಸ್ವಲ್ಪ ಕಲಿಸುವಂತ. ಇವತ್ತು ಹುಷಾರಿರಲಿಲ್ಲ ಅಲ್ಲ, ಹಾಗೆ ಮದ್ದು ಎಲ್ಲ ತಗೊಂಡು ಬಂದು ಆದಮೇಲೆ ಕಲಿಸ್ಬೇಕಂತ ಎನಿಸಿದ್ದೆ. ಸಂಜೆ ಕಲಿಸ್ಬೇಕಂತ ಎನಿಸಿದ್ದೆ. ಹಾಗೆ ನೋಡುವ ಎಂತೆಲ್ಲ ಆಗ್ತದೆ ಅಂತೇಳಿ. ಗೈಸ್, ಈ ಬ್ಲಾಗನ್ನು ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಾರ್ ವಾಚಿಂಗ್. ನಾಳೆ ಬ್ಲಾಗ್ನೊಂದಿಗೆ ಸಿಗ್ತೇನೆ. ಬೈ ಬಾಯ್, ಟೇಕ್ ಕೇರ್.